ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ತೀರಾ? ಬನ್ನಿ ರೆಡಿಯಾಗೋಣ. ನಾನಿವತ್ತು ಹೊರಟಿದ್ದು ಮಕ್ಕಳ ಸ್ಕೂಲ್ಗೆ. ಅಲ್ಲಿ ಭ್ರಮರ, ಇಂಚರ, ನುಡಿ ಹಬ್ಬ ಕಾರ್ಯಕ್ರಮ ಆ್ಯಂಡ್ ಮಕ್ಕಳ ವಾರ್ಷಿಕೋತ್ಸವ ಕೂಡ ಉಂಟು. ಹಾಗೆ ನಾನು ರೆಡಿಯಾಗಿದ್ದಾರೆ. ಒಬ್ಬನಿಗೆ ಯೂನಿಫಾರ್ಮ್ ಆ್ಯಂಡ್ ಒಬ್ಬನಿಗೆ ಕಲರ್. ನಾನು ಮತ್ತು ಅವನು ಸೇಮ್ ಡ್ರೆಸ್ ಹಾಕ್ಕೊಂಡಿದ್ದೇವೆ. ಇಲ್ಲಿ ಮಕ್ಕಳ ಡ್ಯಾನ್ಸ್ ಪ್ರಿಪ್ರೇಷನ್ ಆಗ್ತಾ ಉಂಟು. ಮನೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಕನ್ನಡಿ ನೋಡಿಕೊಂಡು. ಇದು ಸಣ್ಣವ, ಇವನದು ಹಿಂದಿ ಡ್ಯಾನ್ಸ್. ಇವನ್ ದೊಡ್ಡ ಮಗ, ಇವನಿಗೆ ಯೂನಿಫಾರ್ಮ್ ಹಾಕಲಿಕ್ಕಿತ್ತು. ಆ್ಯಂಡ್ ಇವನದು ಕೋಲಾಟ. ಹಾಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಆಗ್ತಾ ಆಯಿತು. ಅವರದ್ದೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಆಯಿತು. ನಾವೆಲ್ಲ ಇನ್ನು ಹೊರಡೋದು. ನಾನು ಮತ್ತು ರಿತಿಕ್ ಒಂದೇ ಕಲರ್ ಡ್ರೆಸ್ ಹಾಕಿದ್ದೆವು. ಹೇಗೆ ಕಾಣ್ತಿದ್ದೀವಿ ಅಮ್ಮ ಮಗ? ಚೆನ್ನಾಗಿ ಕಾಣ್ತಿದ್ದೀವ. ನನ್ನ ಸಣ್ಣ ಮಗ ಯಾವಾಗ ನೋಡಿದ್ದು ಚಪ್ಪಲನ್ನು ಉಲ್ಟನೇ ಹಾಕ್ತಾ ಇರೋದು. ಅದಕ್ಕೆ ಅವನಿಗೆ ಹೇಳ್ತಾ ಇದ್ವಿ, ಸರಿಯಾಗಿ ಹಾಕು ಚಪ್ಪಲ್, ಇಲ್ಲಾಂದರೆ ಕರ್ಕೊಂಡು ಹೋಗೋದಿಲ್ಲ ಅಂತ. ಅದಕ್ಕೆ ಸಿಟ್ಟಲ್ಲೇ ಹಾಕ್ತಾ ಇದ್ದ. ನಾವು ಹೊರಟೇವೆ ಅಲ್ಲಿಗೆ. ಅಲ್ಲಿ ನೋಡಿ ಬರುವಾಗ ಕಾಣಿಸ್ತದಲ್ಲ, ಅಲ್ಲಿಂದ ಮೆರವಣಿಗೆ ಬರ್ತದೆ ಸ್ಕೂಲ್ ಕಡೆಗೆ. ಅಷ್ಟು ಬೇಗ ನಮಗೆ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮಕ್ಕಳ ಜೊತೆ ಬನ್ನಿ ಅಂತ ಟೀಚರ್ಸ್ನವ್ರು ಹೇಳಿದರು. ಸೊ ನಾವು ಅದಕ್ಕೆ 12:30 ಹೊರಟೆವು. ಹೋಗುವಾಗ ನಮಗೆ ಊಟಕ್ಕೆ ರೆಡಿಯಾಗಿತ್ತು. ಮಕ್ಕಳಿಗೆ ಊಟ ಮಾಡಿಸಿ ಅಂತ ಹೇಳಿದರು. ಊಟ ಎಲ್ಲ ಆಯಿತು. ಈ ರಿತಿಕ್ ಅವನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದ. ಆ್ಯಂಡ್ ಇದು ನೋಡಿ ಕೆಳಗಿರೋದು ಕನ್ನಡ ಮೀಡಿಯಮ್, ಮೇಲೆ ಇಂಗ್ಲೀಷ್ ಮೀಡಿಯಮ್. ಆ್ಯಂಡ್ ನಾನು ಧನುಷ್ನಿಗೆ ಡ್ರೆಸ್ ಎಲ್ಲ ಮಾಡಿ ಆಮೇಲೆ ವಾಪಸ್ ರಿತಿಕ್ನ ಸ್ಕೂಲಿಗೆ ಹೋದೆ. ರಿತಿಕ್ನಿಗೆ ಕೂಡ ಡ್ರೆಸ್ ಎಲ್ಲ ಮಾಡಿ ಮೇಕಪ್ ಎಲ್ಲ ಆಯಿತು. ನನ್ನನ್ನು ಮತ್ತೆ ಲಿಪ್ಸ್ಟಿಕ್ ಹಾಕಲಿಕ್ಕೆ ಕೂರಿಸಿದ್ರು. ಎಲ್ಲ ಮಕ್ಕಳ ಮೇಕಪ್ ಆದ ನಂತರ ನಾನು ಕೂಡ ಸ್ಟೇಜ್ ಫಂಕ್ಷನ್ ನೋಡಲಿಕ್ಕೆ ಹೋದೆ. ಇಲ್ಲಿ ನೋಡಿ ಸ್ಟೇಜ್ ಫಂಕ್ಷನ್ ಆಗೋದು. ನಾನು ಹೋಗುವಾಗ ಸ್ಟೇಜಲ್ಲಿ ರಕ್ಷಿತಾ ಮ್ಯಾಮ್ ಆ್ಯಂಡ್ ಪ್ರೇಮ್ ಸರ್ ಮತ್ತು ಡಾಲಿ ಸರ್ ಮತ್ತು ಪ್ರಕಾಶ್ ತುಮಿನಾಡು ಇವರು ಇದ್ದರು. ಆ್ಯಂಡ್ ನಾವು ಈ ಫಂಕ್ಷನ್ ನೋಡಲಿಕ್ಕೆ ಅತ್ತಿಗೆ ಮಗಳು ಮತ್ತು ಅಕ್ಕ ಕೂಡ ಬಂದಿದ್ದರು. ಅವರ ಮಗನಿಗೆ ಡ್ಯಾನ್ಸ್ ಇತ್ತು. ಈಗ ಮಕ್ಕಳ ಡ್ಯಾನ್ಸ್ ನೋಡ್ಕೊಂಡು ಬರುವ ಬನ್ನಿ. ಡ್ಯಾನ್ಸ್ ತುಂಬ ಸಾಂಗ್ ಉದ್ದ ಇತ್ತು. ನಾನು ಶಾರ್ಟಾಗಿ ಹಾಕಿದ್ದೆ. ಆಮೇಲೆ ಅಲ್ಲಿಂದ ನಾವು ಫೋಟೋಶೂಟ್ ಮಾಡಲಿಕ್ಕೆ ಅಂತ ಬಂದೆ ಕೆಳಗಡೆ. ಆಮೇಲೆ ಎಕ್ಸಿಬಿಷನ್ ಕೂಡ ಇತ್ತು, ಸ್ವಲ್ಪ ವೀಡಿಯೋಸ್ ಮಾಡಿದೆ. ಆಮೇಲೆ ಐಸ್ ಕ್ರೀಮ್ ತಿನ್ನುವಂತ ಕೆಳಗಡೆ ಬಂದೆವು. ಲೇಟ್ ಆಗಿತ್ತು ತುಂಬ. ಫ್ಯಾಮಿಲಿ ಎಲ್ಲ ನಿಂತ್ಕೊಂಡು ತಿಂತಾ ಇದ್ದೇವೆ. ಆಮೇಲೆ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಹಸ್ಬೆಂಡ್ ಮತ್ತು ಮಗ ಬಂದಿದ್ದರು. ಅವನ ಹತ್ರ ಬಾಯ್ ಹೇಳು ಅಂತ ಹೇಳ್ತಿದ್ರೆ ಅವನ ಮೈ ನೇಮ್ ಈಸ್ ಹೇಳ್ತಾ ಇದ್ದ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.